ಏನಿಲ್ಲ ಏನೂ ಇಲ್ಲ ಅಂತಲೇ ರಾಜ್ಯ ಸರ್ಕಾರದ ಬುಡಕ್ಕೆ ಬಹುದೊಡ್ಡ ಬಾಂಬೊಂದನ್ನು BJP ಹಾಗೂ JDS ಮೈತ್ರಿಕೂಟದ ಪಕ್ಷಗಳು ತಯಾರು ಮಾಡಿಕೊಂಡಿದ್ದಾವೆ ಅಂತಕ್ಕಂಥ ಒಂದು ಶಾಕಿಂಗ್ ವರದಿಯನ್ನು ಇದೀಗ ರಾಜ್ಯದ ಗುಪ್ತಚರ ಇಲಾಖೆ ರಾಜ್ಯ ಸರ್ಕಾರದ ನೇತೃತ್ವವನ್ನು ವಹಿಸಿಕೊಂಡಿರ್ತಕ್ಕಂಥ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಇದೀಗ ಒಂದು ಶಾಕಿಂಗ್ ವರದಿಯನ್ನು ಕೊಟ್ಟಿದೆ ಅಂತಕ್ಕಂಥ ವರದಿಗಳು ಇದೀಗ ರಾಜ್ಯದ ಕಾಂಗ್ರೆಸ್ ಸರ್ಕಾರದ ಕಡೆಯಿಂದನೇ ಹೊರಬರ್ತಾ ಇದ್ದಾವೆ. ರಾಜ್ಯದ ಆಡಳಿತಾರೂಢ ಕಾಂಗ್ರೆಸ್ ಸರ್ಕಾರವನ್ನು ಕೆಡವಲು ಬಹುದೊಡ್ಡ ಮೊತ್ತದ ಒಂದು ಹಣವನ್ನು ವ್ಯಯ ಮಾಡೋದಕ್ಕೆ ಕಾಂಗ್ರೆಸ್ BJP ಹಾಗೂ JDSನ ಪಕ್ಷಗಳು ತಯಾರಾಗಿದ್ದಾವೆ ಅಂತಕ್ಕಂಥ ಸ್ಪಷ್ಟ ವರದಿಯನ್ನು ಇದೀಗ ರಾಜ್ಯದ ಗುಪ್ತಚರ ಇಲಾಖೆ ನೀಡಿರ್ತಕ್ಕಂಥ ತನ್ನ ವರದಿಯಲ್ಲಿ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಸಲ್ಲಿಸುವ ಮೂಲಕ ರಾಜ್ಯದ ಕಾಂಗ್ರೆಸ್ ಸರ್ಕಾರಕ್ಕೆ ಬಹುದೊಡ್ಡ ಒಂದು ಕಂಪನವನ್ನು ಉಂಟು ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ರಾಜ್ಯ ಕಾಂಗ್ರೆಸ್ನ ಸುಮಾರು 50 ಶಾಸಕರಿಗೆ ಗಾಳ ಹಾಕಿರ್ತಕ್ಕಂಥ BJP ಹಾಗೂ JDS ಇದೀಗ ಅವರ ಆಪರೇಷನ್ ಕಮಲಕ್ಕೋಸ್ಕರವಾಗಿ ಸುಮಾರು 20,000 ಕೋಟಿಗಳಷ್ಟು ಹಣವನ್ನು ವ್ಯಯ ಮಾಡೋದಕ್ಕೆ ತಯಾರಾಗಿದ್ದಾವೆ ಅಂತಕ್ಕಂಥ ವರದಿಯನ್ನು ಈ ಗುಪ್ತಚರ ಸಂಸ್ಥೆ ಮುಖ್ಯಮಂತ್ರಿಗಳಿಗೆ ವರದಿಯನ್ನು ಮಾಡೋದ್ರ ಮೂಲಕ ಇದೀಗ ಕಾಂಗ್ರೆಸ್ಗೆ ಅತ್ಯಂತ ದೊಡ್ಡ ಆತಂಕಕ್ಕೆ ಕಾರಣವಾಗಿದೆ ಅಂತಲೇ ಹೇಳ್ಬೋದು. ಉತ್ತರ ಕರ್ನಾಟಕ ಮೂಲದ ಬಹುದೊಡ್ಡ ಕಾಂಗ್ರೆಸ್ನ ನಾಯಕ ಸರ್ಕಾರದ ಪ್ರಭಾವಿ ಮಂತ್ರಿಯನ್ನು ಮುಂದಿಟ್ಕೊಂಡು ಈ ಆಪರೇಷನ್ ಕಮಲಕ್ಕೆ ಕೈ ಹಾಕಿರ್ತಕ್ಕಂಥ BJP ಈ ಒಬ್ಬ ಮುಖಂಡನ ನೇತೃತ್ವದಲ್ಲಿಯೇ ಸುಮಾರು 50 ಅಸಮಾಧಾನಿತ ಕಾಂಗ್ರೆಸ್ ಶಾಸಕರನ್ನು ಸೆಳೆಯೋದ್ರ ಮೂಲಕ ಕಾಂಗ್ರೆಸ್ ಸರ್ಕಾರದ ಬುಡಕ್ಕೆ ಎಳ್ಳು ನೀರು ಬಿಡ್ತಕ್ಕಂಥ ಪ್ರಯತ್ನಕ್ಕೆ ಕೈ ಹಾಕಿದ್ದು ಬಹುತೇಕ ಈ ಒಂದು ಪ್ರಕ್ರಿಯೆಯಲ್ಲಿ ಈಗಾಗಲೇ ಒಂದು ಹೆಜ್ಜೆಯನ್ನು ಆ ಒಬ್ಬ ನಾಯಕ ಮುಂದಿಟ್ಟಿದ್ದಾನೆ ಅಂತಕ್ಕಂಥ ಮಾಹಿತಿಗಳು ಇದೀಗ ಲಭ್ಯವಾಗ್ತಾ ಇದ್ದಾವೆ. ಆ ಉತ್ತರ ಕರ್ನಾಟಕದ ಭಾಗದ ಪ್ರಮುಖ ಸಚಿವರಿಗೆ ಇದೀಗ ಬೆಂಗಳೂರು ಸುತ್ತಮುತ್ತಲಿನ ಜಿಲ್ಲೆಯ ಒಬ್ಬ ಬಹುದೊಡ್ಡ ಸಚಿವರು ಕೂಡ ಆಪರೇಷನ್ ಕಮಲಕ್ಕೆ ಕೈ ಜೋಡಿಸಿದ್ದಾರೆ ಅಂತಕ್ಕಂಥ ಮಾಹಿತಿಗಳು ಲಭ್ಯವಾಗಿದ್ದು, ಈ ಉತ್ತರ ಕರ್ನಾಟಕ ಮೂಲದ ಪ್ರಭಾವಿ ಸಚಿವ ಬೇರೆ ಯಾರೂ ಅಲ್ಲ, ಸತೀಶ್ ಜಾರಕಿಹೊಳಿ ಹಾಗೂ ತುಮಕೂರಿನ ಮತ್ತೊಬ್ಬ ಸಚಿವ KN ರಾಜಣ್ಣ ಅವರು ಜೊತೆಗೂಡಿ ಈ ಒಂದು BJP ಹಾಗೂ JDSನ ಆಪರೇಷನ್ ಕಮಲದ ಪ್ರಯತ್ನಕ್ಕೆ ಬಹುದೊಡ್ಡ ಒಂದು ಶಕ್ತಿಯನ್ನು ತುಂಬಿದ್ದಾರೆ ಅಂತಕ್ಕಂಥ ಮಾತುಗಳು ಕೇಳಿ ಬರ್ತಾ ಇದ್ದಾವೆ. ಸರ್ಕಾರ ಅಸ್ತಿತ್ವಕ್ಕೆ ಬಂದು 8 ತಿಂಗಳು ಕಳೆದರೂ ಕೂಡ ತಮ್ಮ ಕ್ಷೇತ್ರದ ಅಭಿವೃದ್ಧಿಗೆ ಏನು ಅನುದಾನವನ್ನು ಸರ್ಕಾರ ಬಿಡುಗಡೆ ಮಾಡ್ತಾ ಇಲ್ಲ. ಈ ಒಂದು ಕ್ರಮದ ವಿರುದ್ಧ ತೀವ್ರ ಅಸಮಾಧಾನಗೊಂಡಿರ್ತಕ್ಕಂಥ ಸುಮಾರು 25ರಿಂದ 30 ಶಾಸಕರು ಒಂದು ಕಡೆಯಾದರೆ, ಸರ್ಕಾರದಲ್ಲಿ ಸೂಕ್ತ ಸ್ಥಾನಮಾನಗಳ ಕೊರತೆಯಿಂದ ತೀವ್ರ ಖುದ್ದುವಾಗಿರ್ತಕ್ಕಂಥ ಇನ್ನುಳಿದ ಸುಮಾರು 20 ಶಾಸಕರು ಜೊತೆಗೂಡಿ ಸುಮಾರು 50 ಶಾಸಕರ ಒಂದು ತಂಡ ಈಗಾಗಲೇ ಕಾಂಗ್ರೆಸ್ಸನ್ನು ತೊರೆಯತಕ್ಕಂಥ ಒಂದು ತಯಾರಿಯಲ್ಲಿ ತೊಡಗಿದೆ ಅಂತಕ್ಕಂಥ ಸ್ಪಷ್ಟವಾದ ಮಾಹಿತಿಗಳು ಲಭ್ಯವಾಗಿದ್ದಾವೆ. ಬೆಳಗಾವಿ ಜಿಲ್ಲಾ ರಾಜಕಾರಣದಲ್ಲಿ DK ಶಿವಕುಮಾರ ಹಸ್ತಕ್ಷೇಪದಿಂದ ತೀವ್ರ ನೊಂದಿರ್ತಕ್ಕಂಥ ಸತೀಶ್ ಜಾರಕಿಹೊಳಿ ಅವರು ಇದೀಗ DK ಶಿವಕುಮಾರ್ ಅವರ ವಿರುದ್ಧ ಸಿಡಿದಿರ್ತಕ್ಕಂಥದ್ದನ್ನು ನಾವೆಲ್ಲ ನೋಡಿದ್ದೀವಿ. ಅದೇ ರೀತಿ ಬೆಂಗಳೂರು ಯೋಜನೆಯಲ್ಲಿ ಅಡಿಯಲ್ಲಿ ಕೈಗೊಳ್ಳುತ್ತಿರ್ತಕ್ಕಂಥ ಸುಮಾರು 196 ಕಿಲೋಮೀಟರ್ಗಳ ಉದ್ದದ ಏನು ಸುರಂಗ ಮಾರ್ಗದ ನಿರ್ಮಾಣ ಕೆಲಸದಲ್ಲಿ ಈ ಒಂದು ಕೆಲಸ ನಮ್ಮ ಇಲಾಖೆಗೆ ಬರಬೇಕು ಅಂತಕ್ಕಂಥ ಎರಡೂ ಸಚಿವರ ನಡುವಿನ ಮುಸುಕಿನ ಗುದ್ದಾಟ ಇದೀಗ ತಾರಕಕ್ಕೇರಿದ್ದು, ಮುಖ್ಯಮಂತ್ರಿ ಎದುರೇ ಈ DK ಶಿವಕುಮಾರ್ ಹಾಗೂ ಸತೀಶ್ ಜಾರಕಿಹೊಳಿ ಅವರ ನಡುವಿನ ಒಂದು ಗುದ್ದಾಟ ತಾರಕಕ್ಕೆ ಏರಿದ್ದಂಥದ್ದನ್ನು ನಾವೆಲ್ಲ ನೋಡಿದ್ದೇವೆ. ಅದೇ ರೀತಿ ರಾಜ್ಯ ಸರ್ಕಾರದ ಸಹಕಾರ ಸಚಿವರಾಗಿರ್ತಕ್ಕಂಥ KN ರಾಜಣ್ಣನವರಿಗೆ ಅವರ ಇಲಾಖೆಯ ಕೆಲಸವನ್ನು ಸರಿಯಾಗಿ ಮಾಡೋಕ್ಕೆ ಬಿಡದೆ ತೀರಾ ಅಡ್ಡಗಾಲನ್ನು ಹಾಕಿರ್ತಕ್ಕಂಥ DK ಶಿವಕುಮಾರ್ ಅವರ ವಿರುದ್ಧ ಈಗಾಗಲೇ ಬಹಿರಂಗವಾಗಿಯೇ ಸಚಿವ ರಾಜಣ್ಣವರು ತೀವ್ರ ವಾಗ್ದಾಳಿಯನ್ನು ನಡೆಸ್ತಿರ್ತಕ್ಕಂಥದ್ದನ್ನು ನಾವೆಲ್ಲ ನೋಡ್ತಾನೆ ಬಂದಿದ್ದೇವೆ. ಇದೀಗ ಈ ಇಬ್ಬರು ಸಚಿವರನ್ನು ಉಪಯೋಗಿಸಿಕೊಂಡು ಸುಮಾರು 50ಕ್ಕೂ ಹೆಚ್ಚು ಸಂಖ್ಯೆಯ ಶಾಸಕರನ್ನು ಈ ಇಬ್ಬರು ಸಚಿವರ ನೇತೃತ್ವದಲ್ಲಿ BJPಗೆ ಸೇರ್ಪಡೆ ಮಾಡಿಕೊಳ್ಳೋದ್ರ ಮೂಲಕ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರವನ್ನು ತೆಗೆದುಹಾಕಿ ಆ ಒಂದು ಜಾಗಕ್ಕೆ BJP JDS ನೇತೃತ್ವದ ಸರ್ಕಾರವನ್ನು ಅಸ್ತಿತ್ವಕ್ಕೆ ತರಬೇಕು ಅಂತಕ್ಕಂಥ ಪ್ರಯತ್ನಕ್ಕೆ ಇದೀಗ BJPಯ ರಾಷ್ಟ್ರೀಯ ನಾಯಕರು ಕೈ ಹಾಕಿದ್ದಾರೆ ಅಂತಕ್ಕಂಥ ಸ್ಪಷ್ಟ ಮಾಹಿತಿಗಳು ಬರ್ತಾ ಇದ್ದಾವೆ. ಯಾವಾಗ ಮೊನ್ನೆ ತಾನೇ ದೆಹಲಿಗೆ ಹೋಗಿ ನಮ್ಮ ಟ್ಯಾಕ್ಸ್ ನಮ್ಮ ಹಕ್ಕು ಅಂತಕ್ಕಂಥ ಪ್ರತಿಭಟನೆಯನ್ನು ಕಾಂಗ್ರೆಸ್ ಸರ್ಕಾರ ಕೈಗೊಳ್ತೋ, ಆ ಒಂದು ಪ್ರತಿಭಟನೆಯ ನಂತರ ತೀವ್ರ ಮುಜುಗರಕ್ಕೆ ಒಳಗಾಗಿರ್ತಕ್ಕಂಥ ನರೇಂದ್ರ ಮೋದಿ ಹಾಗೂ ಅಮಿತ್ ಶಾ ಅವರು ಕರ್ನಾಟಕದ ಕಾಂಗ್ರೆಸ್ ಸರ್ಕಾರವನ್ನು ಕಿತ್ತೊಗೆಯಲೇಬೇಕು ಅಂತಕ್ಕಂಥ ತೀರ್ಮಾನಕ್ಕೆ ಬಂದಿದ್ದಾರೆ ಅಂತಕ್ಕಂಥ ಸ್ಪಷ್ಟ ಮಾಹಿತಿಗಳು ಕೂಡ ಬರ್ತಾ ಇದ್ದಾವೆ. ಒಂದು ವೇಳೆ ರಾಜ್ಯದಲ್ಲಿ ಮುಂಬರ್ತಕ್ಕಂಥ ಲೋಕಸಭಾ ಚುನಾವಣೆಯಲ್ಲಿ BJP JDS ಮೈತ್ರಿಕೂಟದ ಪಕ್ಷಗಳು ಸುಮಾರು 20ಕ್ಕೂ ಹೆಚ್ಚು ಲೋಕಸಭಾ ಸ್ಥಾನವನ್ನು ಗೆದ್ದಿದ್ದೇ ಆದರೆ ಈ ಒಂದು ಆಪರೇಷನ್ ಕಮಲದ ಒಂದು ಕಾರ್ಯಕ್ಕೆ ಬಹುದೊಡ್ಡ ವೇಗ ಸಿಗುತ್ತೆ ಅಂತಕ್ಕಂಥ ಮಾಹಿತಿಗಳು ಬರ್ತಾ ಇದ್ದಾವೆ.
ಯಾವಾಗ BJP ಹಾಗೂ JDS 20ಕ್ಕೂ ಹೆಚ್ಚು ಸ್ಥಾನವನ್ನು ಗೆದ್ದರೆ ಏನೀಗ ಕಾಂಗ್ರೆಸ್ಸನ್ನು ತೊರಿಬೇಕೋ ಬೇಡವೋ ಅಂತಕ್ಕಂಥ ಒಂದು ಅರಮನಸ್ಸಿನಲ್ಲಿರ್ತಕ್ಕಂಥ ಸುಮಾರು 20 ಶಾಸಕರು ಒಮ್ಮತದ ಮನಸ್ಸನ್ನು ಮಾಡಿ ಆ ಒಂದು ವೇಳೆಯಲ್ಲಿ BJP ಪಕ್ಷಕ್ಕೆ ಸೇರ್ಪಡೆ ಆಗ್ತಾರೆ ಅಂತಕ್ಕಂಥ ಮಾತುಗಳು ಕೇಳಿ ಬರ್ತಾ ಇದ್ದಾವೆ. ಸುಮಾರು 44 ಜನ ಶಾಸಕರು ಕಾಂಗ್ರೆಸ್ಸನ್ನು ತೊರೆದು BJPಗೆ ಸೇರ್ಪಡೆಯಾದರಷ್ಟೇ ಅವರಿಗೆ ಪಕ್ಷಾಂತರ ನಿಷೇಧ ಕಾಯ್ದೆ ಅನ್ವಯ ಆಗೋದಿಲ್ಲ. ಈ ನಿಟ್ಟಿನಲ್ಲಿಯೇ ಸುಮಾರು 50 ಶಾಸಕರನ್ನು ಸಂಪರ್ಕ ಮಾಡಿರ್ತಕ್ಕಂಥ ಸತೀಶ್ ಜಾರಕಿಹೊಳಿ ಹಾಗೂ KN ರಾಜಣ್ಣವರು ಈಗಾಗಲೇ 30 ಶಾಸಕರನ್ನು ತಮ್ಮ ಮಾತು ಹೇಳಿದಂತೆ ಕೇಳ್ತೀವಿ ಅಂತಕ್ಕಂಥ 30 ಶಾಸಕರ ಒಂದು ತಂಡವನ್ನು ರಚನೆ ಮಾಡಿಕೊಂಡಿದ್ದಾರೆ. ಇನ್ನು 20 ಶಾಸಕರು ಇಲ್ಲಿರಲೋ ಅಥವಾ BJPಗೆ ಹೋಗಲೋ ಅಂತಕ್ಕಂಥ ಮನಸ್ಥಿತಿಯಲ್ಲಿರ್ತಕ್ಕಂಥ ಶಾಸಕರನ್ನು ಲೋಕಸಭಾ ಚುನಾವಣೆ ಆದ ನಂತರ ಅವರನ್ನೆಲ್ಲ ಕೂರಿಸಿ ಮಾತಾಡಿ ಅವರ ಮನವೊಲಿಸೋದ್ರ ಮೂಲಕ ಆ 20 ಶಾಸಕರನ್ನು ರಾಜೀನಾಮೆಗೆ ರೆಡಿ ಮಾಡ್ತಕ್ಕಂಥ ಒಂದು ಕಾರ್ಯಕ್ಕೆ ಇದೀಗ ಸತೀಶ್ ಜಾರಕಿಹೊಳಿ ಅವರು ಕೈ ಹಾಕಿದ್ದಾರೆ ಅಂತಕ್ಕಂಥ ಸ್ಪಷ್ಟ ಮಾಹಿತಿಗಳಿದ್ದು, ಬಹುತೇಕ ಕಾಂಗ್ರೆಸ್ ಸರ್ಕಾರದ ಪತನಕ್ಕೆ ಸತೀಶ್ ಜಾರಕಿಹೊಳಿ ಅವರೇ ಕಾರಣ ಆಗ್ತಾರೆ ಅಂತಕ್ಕಂಥ ಮಾತುಗಳು ಕೇಳಿ ಬರ್ತಾ ಇದ್ದಾವೆ. ಏನು ಆಪರೇಷನ್ ಕಮಲಕ್ಕೊಳಗಾಗಿ BJP ಸೇರ್ಪಡೆ ಆಗ್ತಕ್ಕಂಥ 50 ಶಾಸಕರಿಗೆ ಅವರು ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಖರ್ಚು ಮಾಡಿದ್ದಂಥ ಹಣ, ಮುಂಬರ್ತಕ್ಕಂಥ ಚುನಾವಣೆಯಲ್ಲಿ ಖರ್ಚು ಮಾಡೋದಕ್ಕೆ ಬೇಕಾಗಿರ್ತಕ್ಕಂಥ ಹಣ, ಹಾಗೆ ಇನ್ನೂ ಸ್ವಲ್ಪ ಉಳಿದ ಹಣವನ್ನು ಕೊಡೋದ್ರ ಮೂಲಕ ಸುಮಾರು 20,000 ಕೋಟಿಗಳಷ್ಟು ಹಣವನ್ನು ಈ ಒಂದು ಸರ್ಕಾರದ ಪತನಕ್ಕೆ BJP ಹಾಗೂ JDS ನಾಯಕರು ಹೊಂದಿಸ್ಕೊಂಡು ಇಟ್ಕೊಂಡಿದ್ದಾರೆ ಅಂತಕ್ಕಂಥ ವರದಿಯನ್ನು ಇದೀಗ ರಾಜ್ಯದ ಗುಪ್ತಚರ ಇಲಾಖೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಕೊಡೋದ್ರ ಮೂಲಕ ಸಿದ್ದರಾಮಯ್ಯನವರಿಗೆ ದೊಡ್ಡ ತಳವಳವನ್ನು ಉಂಟು ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ವಿವಿಧ ಕಾರಣಗಳಿಗಾಗಿ ಸರ್ಕಾರದ ಮೇಲೆ ಮುನಿಸ್ಕೊಂಡಿರ್ತಕ್ಕಂಥ ಸುಮಾರು 50 ಶಾಸಕರನ್ನು ಒಟ್ಟುಗೂಡಿಸಿರ್ತಕ್ಕಂಥ ಸತೀಶ್ ಜಾರಕಿಹೊಳಿ ಅವರು ಆ ಎಲ್ಲ ಶಾಸಕರೊಂದಿಗೆ ಸುಮಾರು 2-3 ಸುತ್ತಿನ ಮಾತುಕತೆಗಳನ್ನು ಪೂರ್ಣಗೊಳಿಸಿದ್ದಾರೆ. ಉದಾಹರಣೆ, ಯಾವಾಗ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರಕ್ಕೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರನ್ನು ಉಸ್ತುವಾರಿಯನ್ನಾಗಿ DK ಶಿವಕುಮಾರ್ ಅವರು ನೇಮಕ ಮಾಡಿದರೋ ಆ ನೇಮಕದ ನಂತರ ಆ ಚಿಕ್ಕೋಡಿಯ ಶಾಸಕರಾಗಿರ್ತಕ್ಕಂಥ ಗಣೇಶ್ ಹುಕ್ಕೇರಿ ಅವರು ಏನು DK ಶಿವಕುಮಾರ್ ಅವರ ವಿರುದ್ಧ ಸಿಡಿದಿದ್ದರು, ಅದೇ ರೀತಿ ನಿಗಮ ಮಂಡಳಿ ಸ್ಥಾನದಲ್ಲಿ ಉತ್ತಮ ಸ್ಥಾನಮಾನ ನನಗೆ ಸಿಕ್ಕಿಲ್ಲ ಅಂತಕ್ಕಂಥ ಒಂದು ಅಸಮಾಧಾನವನ್ನು ತೋರ್ಪಡಿಸ್ಕೊಂಡಿದ್ದಂತಹ ಬಸವರಾಜ ರಾಯರೆಡ್ಡಿ ಅವರು, ಅದೇ ರೀತಿ ಅನುದಾನ ಕೊರತೆಯ ವಿರುದ್ಧ ಚಕಾರ ಎತ್ತಿದ್ದಂತಹ ರಾಜು ಕಾಗೆ ಅವರು, ಮೊನ್ನೆ ತಾನೇ ಜಗದೀಶ್ ಶೆಟ್ಟರ್ ಅವರನ್ನು ಭೇಟಿ ಮಾಡಿದ್ದಂತಹ ರೋಣ ಶಾಸಕ GS ಪಾಟೀಲ್ ಅವರು, ಈ ಥರದ ಒಂದು ಸುಮಾರು 50 ಶಾಸಕರ ಒಂದು ತಂಡವನ್ನು ರಚನೆ ಮಾಡಿಟ್ಕೊಂಡಿರ್ತಕ್ಕಂಥ ಸತೀಶ್ ಜಾರಕಿಹೊಳಿ ಅವರು ಆ ಬಹುತೇಕ ಶಾಸಕರನ್ನು ಮನವೊಲಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಅಂತಕ್ಕಂಥ ಒಂದು ಮಾಹಿತಿಗಳು ಲಭ್ಯವಾಗಿವೆ. ನಾನು ಬೆಳಿಗ್ಗೆ ತಾನೇ ರಾಷ್ಟ್ರೀಯ BJPಯ ಮುಖಂಡರು ರಾಜ್ಯದ BJP ನಾಯಕರಿಗೆ ಆಪರೇಷನ್ ಕಮಲಕ್ಕೆ ಕೈ ಹಾಕೋದು ಬೇಡ ಅಂತಕ್ಕಂಥ ಸ್ಪಷ್ಟ ಒಂದು ಖಡಕ್ ಸೂಚನೆಯನ್ನು ಕೊಟ್ಟಿದ್ದಾರೆ ಅಂತಕ್ಕಂಥ ಒಂದು ವರದಿಯನ್ನು ಮಾಡಿದ್ದೆ. ಆದರೆ ಇದೀಗ ಏನೂ ಇಲ್ಲ ಅಂತಲೇ BJPಯ ವರಿಷ್ಠರು JDSನ ನಾಯಕರೊಂದಿಗೂಡಿ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರದ ಬುಡಕ್ಕೆ ಎಳ್ಳು ನೀರು ಬಿಡ್ತಕ್ಕಂಥ ಪ್ರಯತ್ನಕ್ಕೆ ಕೈ ಹಾಕಿದ್ದಾರೆ ಅಂತಕ್ಕಂಥ ಸ್ಪಷ್ಟ ಮಾಹಿತಿಗಳನ್ನು ರಾಜ್ಯದ ಗುಪ್ತಚರ ಇಲಾಖೆಯೇ ಮುಖ್ಯಮಂತ್ರಿಗಳಿಗೆ ಕೊಟ್ಟಿರೋದ್ರಿಂದ ಬಹುತೇಕ ಈ ಸುದ್ದಿ ಸತ್ಯ ಆಗ್ತಕ್ಕಂಥ ಸಂದರ್ಭ ಇದೆ ಅಂತಕ್ಕಂಥ ಮಾಹಿತಿಗಳು ಕೂಡ ಬರ್ತಾ ಇದ್ದಾವೆ. ಕಾದು ನೋಡೋಣ ಸ್ನೇಹಿತರೆ. BJP JDS ನೇತೃತ್ವದ ಈ ಮೈತ್ರಿಕೂಟದ ಪಕ್ಷಗಳು ಖಂಡಿತವಾಗಲೂ ಕಾಂಗ್ರೆಸ್ ಸರ್ಕಾರವನ್ನು ಕೆಡುತ್ತವೆ. ಕಾಂಗ್ರೆಸ್ನ ಬಹು ದೊಡ್ಡ ಒಂದು ಗುಂಪು ಕಾಂಗ್ರೆಸ್ ಪಕ್ಷವನ್ನು ತೊರೆದು BJPಯನ್ನು ಸೇರ್ಪಡೆ ಆಗೋದ್ರ ಮೂಲಕ ಸಿದ್ದರಾಮಯ್ಯನವರ ಆಡಳಿತ ಅಂತ್ಯಗೊಳ್ಳುತ್ತಾ, ಅಥವಾ ಆ ಅಸಮಾಧಾನಗೊಂಡಿರ್ತಕ್ಕಂಥ ಶಾಸಕರನ್ನು ಸಿದ್ದರಾಮಯ್ಯನವರು ಕರೆದು ಮಾತನಾಡೋದ್ರ ಮೂಲಕ ಅವ್ರಿಗೆ ಸಾಕಷ್ಟು ಅನುದಾನವನ್ನು ಕೊಡೋದ್ರ ಮೂಲಕ ಅವರನ್ನು ಸಮಾಧಾನಗೊಳಿಸಿ ಕಾಂಗ್ರೆಸ್ನಲ್ಲಿಯೇ ಮುಂದುವರಿಯತಕ್ಕಂತೆ ಮಾಡ್ತಾರ? ಎಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನು ಕಾದು ನೋಡೋಣ ಸ್ನೇಹಿತರೆ. ಇದಿಷ್ಟಾಗಿತ್ತು ನನ್ನ ಇವತ್ತಿನ ವಿಡಿಯೋ. ನಾನು ಕೊಟ್ಟಿರ್ತಕ್ಕಂಥ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಈ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೀವಿನ್ನೂ ನನ್ನ ಇಟ್ಕೆ ಹೇಮಂತ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನನ್ನು ಕ್ಲಿಕ್